ಗೈಸ್ ಬಂದು ರಿವ್ಯೂ ಹೇಳಿ ಸಣ್ಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಹೋಗಿ ಫೋಟೋ ಶೂಟಿಗೆ ನಿಂತಿದ್ದಾರೆ ಗೈಸ್. ಎಲ್ಲರೂ ಫೋಟೋ ಹಿಡಿಸ್ಕೊತಿದ್ದಾರೆ. ಮುಂದಿನ ಮಹಾನಟಿಗಳು ಇನ್ನೆಷ್ಟೇ ಸಾಧಿಸ್ತೀರಾ ಮನೆತನದ ಹೆಸರು ಅಂತ. ಯಾರಿಗೆ ಬೇಕು ನಿಮ್ ಮನೆತನದ ಹೆಸರು ಇಲ್ದೋನ್ಗೆ ಬೇಕು ಮನೆತನದ ಹೆಸರು. ಟ್ರೆಡಿಷನಲ್ ಅಲ್ಲಿ ನೋಡ್ತಾರೆ, ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ತಾರೆ, ಎಲ್ಲ ಡ್ರೆಸ್ ಅಲ್ಲಿ ನೋಡ್ತಾರೆ ಹೇಗೆ ಕಾಣಿಸ್ತಾರೆ ಅಂತ. ಸರಿ ಕೂದಲು ನೋಡಿ ಬೇರೆ ಸ್ಟೈಲ್ ಕಟ್ತಾರೆ. ಈ ಸಣ್ಣಗೆ ಆ ಕಾಸ್ಟ್ಯೂಮ್ ಅಲ್ಲಿ ಹೇಳ್ಬಿಟ್ಟು ಬಂದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳಮ್ಮ ಅಂತ ಅಂದ್ರೆ ಆಗಲೇ ಡ್ರೆಸ್ ಚೇಂಜು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಕಾಸ್ಟ್ಯೂಮ್ ಅದು ಅಮರನ್ ಮೂವಿಯಲ್ಲಿ ಕಾಲ್ ಬರುತ್ತೆ, ಕಾಲ್ ಪಿಕ್ ಮಾಡ್ಬೇಕಲ್ಲ, ನಾನು ಹಿಂಗೆ ಪಿಕ್ ಮಾಡಿದೆ ಹಲೋ ಅಂತ. ಅದಕ್ಕೆ ಕಟ್ ಅಂದ್ರು. ಯಾಕೆ ಎಲ್ಲರೂ ಈ ಥರನೇ ಹಲೋ ಅಂತೀರಾ, ರಿಯಲಿಸ್ಟಿಕ್ ಆಗಿ ಮಾಡಿ ಬನ್ನಿ ನನ್ನ ಫೋನ್ ತಗೊಳ್ಳಿ ಅಂದ್ರು. ಗೈಸ್ ಫೈನಲಿ ಸಣ್ಣ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವಾಗ ಇನ್ನೇನು ಒಳಗಡೆ ಹೋಗ್ತಾರೆ. ಸೆಕೆಂಡ್ ರೌಂಡು, ಇನ್ನೊಂದು ಥರ್ಡ್ ರೌಂಡ್ ಇದೆಯಂತೆ. ಅದರಲ್ಲೂ ಕೂಡ ಅವರು ಡೈಲಾಗ್ ಹೇಳಬೇಕು. ಇನ್ನೂ ಹಂಗಂದ್ರೆ ಸಣ್ಣ ಬರೋದು ಸಂಜೆ 12 ಗಂಟೆ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಕಾಣೊಂದು ಕಣ್ಣೀಗ ಎಲ್ಲೆಲ್ಲೂ ಬೇಕೀಗ ನೀನಾಡೋ ಮಾತು ನಂಗೀಗ. ಇಂದು ಸಣ್ಣ ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಇವತ್ತು 3 ಕಾಸ್ಟ್ಯೂಮ್ ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಮತ್ತು ರೆಡಿ ಆಗಿಬಿಟ್ಟು ಬರೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸಣ್ಣ ರೆಡಿ ಆಗಿದ್ದಾರೆ. ಇವಾಗ ನಾವು ಹೋಗ್ತಿದ್ದೀವಿ ಕಂಠೀರವ ಸ್ಟುಡಿಯೋಗೆ ಬ್ಯಾಂಗ್ಳೂರಲ್ಲಿ. ಸೊ ಬನ್ನಿ ಹೇಗಿರುತ್ತೆ ಸಣ್ಣದು ಥರ್ಡ್ ರೌಂಡ್ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ಕೊಡ್ತೀನಿ. ಸಣ್ಣಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸಣ್ಣ ಹೇಗೆ ಅನಿಸ್ತಿದೆ ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆದಾಗ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿತ್ತು? ಫುಲ್ ಖುಷಿ ಆಯಿತು. ಯಪ್ಪ ಥರ್ಡ್ ರೌಂಡ್ ಸೆಲೆಕ್ಟ್ ಆದ ಅಂತ ಎಗ್ರಿ ಕುಣಿತಾ ಇದ್ರು ಗೈಸ್. ಅಮ್ಮನಿಗೆಲ್ಲ ಫೋನ್ ಮಾಡಿ ಹೇಳಿ, ನಮ್ಮ ಅಮ್ಮನಿಗೆಲ್ಲ ಫೋನ್ ಮಾಡಿ ಹೇಳಿದ್ರು. ಅವ್ರಿಗಂತೂ ತುಂಬ ಖುಷಿ ಆಯಿತು. ಅಂದರೆ ಅಷ್ಟು ಜನರಲ್ಲಿ ಸೆಲೆಕ್ಟ್ ಆಗಿದ್ದಾರಲ್ಲ, ಸೊ ತುಂಬ ನನಗೂ ಖುಷಿ ಆಯಿತು. ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ನನ್ನ ನಿಮಗೆ ತೋರಿಸ್ತೀನಿ. ಇವತ್ತಿದೆ ಒಂದು ಲಾಸ್ಟ್ ಥರ್ಡ್ ರೌಂಡ್ ಆದರೆ ಮತ್ತೆ ಮೆಗಾ ಆಡಿಷನ್ ಇದೆ. ಥರ್ಡ್ ರೌಂಡ್ ಆದಮೇಲೆ ಮೆಗಾ ಆಡಿಷನ್ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅಲ್ಲೂ ಕೂಡ ಆಡಿಷನ್ ಇರುತ್ತೆ, ಅಲ್ಲೂ ಕೂಡ ಸೆಲೆಕ್ಷನ್ ಇರುತ್ತೆ. ಅಂದರೆ ಸ್ಟೇಜ್ ಮೇಲೆ ನೋಡೋಣ. ಇವತ್ತು ಫೋಟೋಶೂಟು ಇರ್ಬೋದು ನನ್ನ ಪ್ರಕಾರ. ಬನ್ನಿ, ನಮಗೂ ಹೊಸ ಎಕ್ಸ್ಪೀರಿಯನ್ಸ್, ನಮಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಹೋಗ್ತಿದ್ದೀವಿ, ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿ ಅನ್ನೋದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಿರೋದು. ಕೊನೆವರೆಗೂ ವಾಚ್ ಮಾಡಿ. ಫೈನಲಿ ನಾವು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಹತ್ರ ಬಂದಿದ್ವಿ, ಸ್ಮಾರಕ ಹತ್ರ. ಸೊ ಸಣ್ಣ ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಮುಂದೆ ರೈಟ್ ಹೋದರೆ ಸಾಕು ಕಂಠೀರವ ಸ್ಟುಡಿಯೋ ಇದೆ. ಸೊ ಅಲ್ಲಿಗೆ ಹೋಗಿ ನಾವು ದೇವಸ್ಥಾನ ಥರ ಫೀಲ್ ಮಾಡ್ತೀವಿ ಗೈಸ್. ನಮಸ್ಕಾರ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ, ನಮಗೂ ಕೂಡ ಒಳ್ಳೇದಾಗಲಿ ಅಂತ ಒಂದು ನಂಬಿಕೆ ಅಷ್ಟೇ. ಬನ್ನಿ ಹೋಗೋಣ ಗಾಯ್ಸ್. ಫೈನಲಿ ನಾನು ಮತ್ತು ಸಣ್ಣ ಇಬ್ಬರು ಬಂದ್ವಿ ಕಂಠೀರವ ಸ್ಟುಡಿಯೋಗೆ. ಟಿಫನ್ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂತ ಇಬ್ಬರು ಆಪಲ್ ತಂದಿದ್ವಿ, ತಿಂತಾಯಿದ್ದೀವಿ. ಏನಕ್ಕಂದರೆ ಓದ್ಸಲ್ಲಿ ಟಿಫನೇ ಮಾಡಿರಲಿಲ್ಲ ಗೈಸ್. 11 o'clock ಆಗಿತ್ತು ಸೆಕೆಂಡ್ ರೌಂಡಲ್ಲಿ, ಸಣ್ಣದು ಮುಗಿಯೋಷ್ಟರಲ್ಲಿ. ಆಮೇಲೆ ಹೋಗಿ ನಾವು 12 o'clockಗೆ ಟಿಫನ್ ಮಾಡಿದ್ದಾಯಿತು. ಟಿಫನ್ ಊಟ ಒಟ್ಟಿಗೆ ಮಾಡಿದ್ದಾಯಿತು. ಸೊ ಅದಕ್ಕೋಸ್ಕರ ಸಣ್ಣಗೆ ಎನರ್ಜಿ ಇರುತ್ತೆ ಅಂದರೆ ಆಪಲ್ ತೊಗೊಂಡು ಬಂದಿದ್ದೀನಿ. ನಾನು ತಿಂತಾಯಿದ್ದೀನಿ. ಬೆಳಗ್ಗೆ ಹೊತ್ತು ಆಪಲ್ ತಿಂದರೆ ತುಂಬ ಒಳ್ಳೇದು ಅಲ್ಲ ಸಣ್ಣ. ಸಣ್ಣ ರೆಡಿಯಾಗಕ್ಕೆ ಒಳಗಡೆ ಹೋಗಿದ್ರು, ಇವಾಗ ಬಂದರು. ಫಸ್ಟ್ ಕಾಸ್ಟ್ಯೂಮ್ ಇದೇನಾ? ಆರೋಗ್ಯನೂ ಬಂದಿದ್ದ, ಈಗ ಜಸ್ಟ್ ಬಂದ ಅವನು. ನಾವಿಬ್ಬರು ವೆಯ್ಟ್ ಮಾಡ್ತಾ ಇದ್ವಿ. ಏನು ಭಯಮ್ಮ ಚೆನ್ನಾಗಿದೆ. ಕ್ಯಾಮ್ರಾಗಿ ಚೆನ್ನಾಗಿ ಕಾಣುತ್ತೆ ಗೈ. ಸ್ವಲ್ಪ ಜಾಸ್ತಿ ಮೇಕಪ್ ಮಾಡ್ಬೇಕು, ಏನಕ್ಕಂದ್ರೆ ಕ್ಯಾಮ್ರಾಕ್ಕೆ ಕರೆಕ್ಟ್ ಆಗಿದೆ. ಸೀರೆ ಕರೆಕ್ಟಾಗಿ ಉಟ್ಕೊಂಡಿಲ್ಲ ಅನ್ಸುತ್ತೆ. ಎಲ್ರು ಬ್ಯುಸಿಯಲ್ಲಿದ್ರಾ? ನಿಮ್ಮ ಜೊತೆ ಆಡಿಷನ್ ಕೊಟ್ಟವ್ರು ಬಂದಿದ್ರಾ ಯಾರಾದ್ರು? ನಿಮ್ಮ ಅಕ್ಕಪಕ್ಕ ಇದ್ದವ್ರು ಎಲ್ಲರೂ ಇದ್ದಾರೆ? ಹೌದಾ? ಕಾನ್ಫಿಡೆಂಟ್ ಆಗಿದ್ದೀರಾ? ನೆಕ್ಸ್ಟ್ ಇವಾಗ ಏನೇನು ಮಾಡ್ತಾರಂತೆ? ಇವಾಗ ಒಂದು ಡ್ರೆಸ್ಸಲ್ಲಿ ಆಕ್ಟ್ ಮಾಡಬೇಕು, ಅದಕ್ಕೆ ಮ್ಯಾಚಿಂಗ್ ಆಗೋದು. ಇದಕ್ಕೆ ಗೂಗ್ಲಿದು ಓಕೆನಾ ಈ ಡ್ರೆಸ್ಸಿಗೆ? ಗೂಗ್ಲಿದು ಅಳ್ಕೊಂಡು ಬೀಚ್ ಹತ್ರ ಹೇಳ್ತಾಳಲ್ಲ ಸ್ಯಾರಿ ಹಾಕು. ಎಕ್ಸ್ಕ್ಯೂಸ್ ಮೀ ಮೂವಿದು ರಮ್ಯಂದು. ರಮ್ಯಂದು ಮಾಡರ್ನ್ ಡ್ರೆಸ್ ಅಲ್ಲಿ ಹೇಳಿದ್ರೆ ಸರಿ. ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಗೊತ್ತಾ? ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ರು. ಹೋಣ ಆ ಸೈಡು ಅಲ್ಲ ಕರೀತಾರಂತ. ಇವಾಗ ಎಷ್ಟನೇ ನಂಬರ್ ಹೋಗಿದ್ದಾರೆ? ಹೋಗಿ ಸ್ಟಾರ್ಟ್ ಮಾಡ್ಬಿಡಿ, ಫಸ್ಟೇ ಕೊಟ್ಬಿಡಿ. ಹೇಳ್ತೀನಿ ಡೈಲಾಗ್ ಹೇಳೋದು ಗೈಸ್. ಈ ಸಲ ನಂಬರ್ ಸಣ್ಣಗೆ 7 ಸಿಕ್ಕಿದೆ. ಒಬ್ಬ ಎಲ್ಲರೂ ಪೇರೆಂಟ್ಸ್ಗಳ ಜೊತೆ ಬಂದಿದ್ದಾರೆ. ಇವಾಗ ಒಂದು ಎಷ್ಟು ಜನ ಇರ್ಬೋದಮ್ಮ ಅಲ್ಲಿ?
40 ಜನ ಇದಾರಂತ. 40 ನಾಳೆ 40 ನಾಡಿದ್ದು 40 ಆ ಥರ. ಏನು 40 ಅಂದರೆ ಇನ್ನೂ 40 ಇದ್ದಾರಾ? 14 ಜನ 14 ಅಲ್ಲ 40 ನಾಳೆನೂ 40 ಜನ ಅಂತೆ. 40 ಏಯ್ ಎಷ್ಟು ಜನ ಇದಾರೆ ಹಂಗಾರೆ ಟೋಟಲು? 40 ನಾಳೆ 40 ನಾಡಿದ್ದು 40 ಅಂತ ಅಂತಿದ್ದಾರೆ, ಮತ್ತೆ ಗೊತ್ತಿಲ್ಲ. ಏಯ್ ಚಾನ್ಸೇ ಇಲ್ಲ, ಇವತ್ತೆಲ್ಲ ಇರೋದು. ಬರ್ಲಿಂದ ಆಗ್ತಾ ಇದ್ದಾರೆ. ಏನಕ್ಕೆ ಗಾಯ್ ಸಣ್ಣಗೆ ಇವಾಗ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಅಂದರೆ ಸ್ಪಾಟಲ್ಲೇ ಸ್ಕ್ರಿಪ್ಟ್ ಕೊಟ್ಟಿರೋದು. ಅಂದರೆ ಅವರು ಅದನ್ನು ಇವಾಗ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲೇ ಹೋಗಿ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಹೇಳಬೇಕು ಇದು ಕಾಸ್ಟ್ಯೂಮಲ್ಲಿ. ನೋಡೋಣ ಹೆಂಗೆ ಹೇಳ್ತಾರೆ ಅಂತ. ಸಣ್ಣ ಏನಮ್ಮ ಕೊಟ್ಟರು ಸ್ಕ್ರಿಪ್ಟು? 3 ಡೈಲಾಗ್ ಕಳಿಸಿದ್ದಾರೆ, ಇದನ್ನು 3 ನಾವು ಕಲಿಬೇಕು. ಹೌದಾ? ಎಲ್ಲರಿಗೂ 3rd ರೌಂಡಲ್ಲಿ ನೋಡಿ, ನೀವೇ ನೋಡ್ತಿರ್ಬೋದು, ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಪಾಟಲ್ಲೇ ಡೈಲಾಗ್ ಕೊಟ್ಟು ಈ ಥರ ಕೊಟ್ಟಿದ್ದಾರೆ. ಸಣ್ಣಗೆ ಪುಷ್ಪ ಮೂವಿ ಕೊಟ್ಟಿದ್ದಾರೆ. ಗಾಯ್ಸ್ ನಾನು ಮತ್ತು ಆರೋಗ್ಯ ಟಿಫನ್ ಮಾಡೋಕ್ಕೆ ಹೋಗಿದ್ವಿ. ಸಣ್ಣ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ರು. ಸೊ ಅವ್ರಿಗೆ ಕೂಡ ಟಿಫನ್ ತಂದಿದ್ದೀವಿ ಪಾರ್ಸೆಲ್ಲು. ಅವ್ರು ತಿಂದಿಲ್ಲ ಅಲ್ಲ, ಸುಸ್ತಾಗ್ಬಿಡ್ತಾರೆ ಅಂತ ನಾನು ತಗೊಂಡು ಬಂದೆ ಪಾರ್ಸೆಲ್ಲು, ಇಲ್ಲೇ ತಿನ್ನಲಿ ಅಂತ. ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸಣ್ಣ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಮುಂದೆ ಹೇಳ್ತೀರಾ? ಒಂದು ಇದು ಬರುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಂ ಬನ್ನಿ ಗೈಸ್, ಸಣ್ಣ ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಅವ್ರ ಡೈಲಾಗ್ ಯಾವ ಥರ ಪ್ರಾಕ್ಟೀಸಲ್ಲಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇವಾಗ. ಹಾಂ ಹೇಳಮ್ಮ. ಇನ್ನೆಷ್ಟೇ ಸಾಧಿಸ್ತೀರಾ ಮನೆತನದ ಹೆಸರು ಅಂತ? ಯಾರಿಗೆ ಬೇಕು ನಿಮ್ಮ ಮನೆತನದ ಹೆಸರು ಇಲ್ದೋನ್ಗೆ ಬೇಕು ಮನೆತನದ ಹೆಸರು. ಹೋದ್ಸಲಿ ಇದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3rd ರೌಂಡ್ ಇತ್ತಲ್ಲ, ಅದರಲ್ಲಿ ಎಲಿಮಿನೇಟ್ ಆಗಿರೋರು ಕೂಡ ಈ ಸಲ ಬಂದಿದ್ದಾರೆ. ಅಂದರೆ ಮೆಗಾ ಆಡಿಷನಲ್ಲಿ ಎಲಿಮಿನೇಟ್ ಆಗಿರ್ತಾರೆ ಗೊತ್ತಾ. ಅಂದರೆ ಬೇಡ ಅಂತ ಹೇಳಿ ಇವ್ರು ಆ್ಯಕ್ಟಿಂಗ್ ಕರೆಕ್ಟಾಗಿ ಮಾಡಿಲ್ಲ ಲಾಸ್ಟಿಗೆ ಅಂತೇಳಿ ತೆಗೆದಾಕಿರ್ತಾರಲ್ಲ, ಅವರು ಕೂಡ ಬಂದಿದ್ದಾರೆ ಈ ಸರಿ ಕೊಡೋದಕ್ಕೆ. ಸೊ 3ನೇ ರೌಂಡಲ್ಲೂ ಕೂಡ ಎಲಿಮಿನೇಟ್ ಮಾಡ್ತಾರೆ ಅನ್ನೋದು ಕನ್ಫರ್ಮೇಷನ್ ಸಿಕ್ತು ನಮಗೆ. ಸೊ ಅದಕ್ಕೋಸ್ಕರ ಸಣ್ಣನ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಬೇಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಅಂದರೆ 3ನೇ ರೌಂಡ್ವರೆಗೂ ಬಂದಿದ್ದೀವಿ, ಇಲ್ಲಿವರೆಗೂ ಬಂದು ಏನಾದರೂ ಎಲಿಮಿನೇಟ್ ಆದರೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸಣ್ಣ ಇವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ಸಡನ್ನಾಗಿ ಕರೆದ್ರು. ಇವಾಗ ಒಂದು ಕಾಸ್ಟ್ಯೂಮಲ್ಲಿ ಒಂದು ಡೈಲಾಗ್ನ ಹೇಳಬೇಕು ಅಂತ ಕರೆದಿದ್ದಾರೆ. ಬಟ್ ಎಷ್ಟು ಡೈಲಾಗು ಏನು ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಸಣ್ಣ ಇವಾಗ ಒಳಗಡೆ ಹೋಗಿದ್ದಾರಲ್ಲ, ಡೈರೆಕ್ಟಾಗಿ ಅವರು ಹೊರಗಡೆ ಬಂದ ಮೇಲೆ ಕೇಳೋಣ ಏನು ಹೇಳಿದ್ರು, ಅವ್ರ ಎಕ್ಸ್ಪೀರಿಯೆನ್ಸ್ ತಿಳ್ಕೊಳ್ಳೋಣ. 3rd ರೌಂಡ್ ಎಕ್ಸ್ಪೀರಿಯೆನ್ಸು ಅದು ಒಂದು ಕಾಸ್ಟ್ಯೂಮಲ್ಲಿ ಹೇಗಿತ್ತು ಅನ್ನೋದನ್ನ. ಆಮೇಲೆ ಇನ್ನೂ ಒಂದು ಕಾಸ್ಟ್ಯೂಮ್ ಇದೆ, ಅದಾದಮೇಲೆ ಇನ್ನೂ ಒಂದು ಕಾಸ್ಟ್ಯೂಮ್ ಇದೆ, ಅದರಲ್ಲೂ ಕೂಡ ಅವರು ಡೈಲಾಗ್ ಹೇಳಬೇಕು. 3rd ರೌಂಡು ಎಷ್ಟು ಟಫ್ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಗಾಯ್ಸ್. ಬನ್ನಿ ಇವಾಗ ಸಣ್ಣ ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಒಬ್ಬನೇ ಕೂತಿದ್ದೀನಿ ಯಾವಾಗಲಿಂದ, 1.5 hour ಆಯಿತು, ಇನ್ನೂ ಅವರು ಬಂದಿಲ್ಲ. ಅಂದರೆ ಅಷ್ಟು ಜನ ಇದ್ದರು, ಮತ್ತು ಒಬ್ಬೊಬ್ರು ಜಾಸ್ತಿ ಹೊತ್ತು ಕೇಳ್ತಾರೆ. 2nd ರೌಂಡಲ್ಲಿ ಎಷ್ಟು ಕೇಳಿದ್ರು ಅಂತ ನೋಡಿದ್ರಿ ಅಲ್ವಾ. ಇದು 3rd ರೌಂಡು, ಇನ್ನೂ ಜಾಸ್ತಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಇವಾಗ ಸಣ್ಣ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್ ಫೈನಲಿ ಇವಾಗ ಸಣ್ಣ ಬಂದರು, ಎಕ್ಸ್ಪೀರಿಯೆನ್ಸ್ ತಿಳ್ಕೊಳ್ಳೋಣ. ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ, ಹೋಗಿ 2 hour ಆಯಿತು ಗೈಸ್, ಈಚೆನೇ ಕೂತಿದ್ದೀನಿ. ಹೇಳಮ್ಮ ಏನಾಯಿತು? ಚೆನ್ನಾಗಿತ್ತು, ಏನು ಕಾಣಿಸ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫುಲ್ ಲೈಟ್ ಇತ್ತು. ಡೈರೆಕ್ಟ್ ಮಾತಾಡೋದೊಂದು ವಾಯ್ಸ್ ಕೇಳಿಸ್ತಾ ಇತ್ತು ಅಷ್ಟೇ. ಮತ್ತು ಅವ್ರೊಂದು ಸ್ವಲ್ಪ ಇಲ್ಲಿ ವೈಟ್ ಕಲರ್ ಒಂದು ಸ್ವಲ್ಪ ಟೋಪಿ ಹ್ಯಾಟ್ ಆಗಿರಬೇಕು, ಸ್ವಲ್ಪ ಕಾಣಿಸ್ತಿತ್ತು ಅಷ್ಟೇ. ಡ್ಯಾನ್ಸ್ ಮಾಡಿಸಿದ್ರು ನನ್ನ ಹತ್ರ. ನಾನು ಹೇಳಿದೆ ಯಾವ ಸಾಂಗ್ ಹಾಕ್ಲಿ ಅಂದರೆ ಯಾವ್ದು ಬೇಕಾದ್ರೆ ಹಾಕಿ ಸರ್ ಮಾಡ್ತೀನಿ ಅಂದರೆ ಜಿಲ್ಕಾ ಗೊತ್ತಿತ್ತು ತಾನೇ ಅದು. ಅಂದ್ರೆ ನಂಗೆ ಯಾವ ಸಾಂಗ್ ಹಾಕಿದ್ರು ನಾ ಮಾಡ್ತೀನಿ, ಅದಕ್ಕೆ ಮಾಡಿದೆ. ನಾರ್ಮಲ್ ಆಗಿ ಕ್ಲಾಸಿಕಲ್ಲು ಮಿಕ್ಸ್ ಮಾಡ್ಕೊಂಡೆ. ಮತ್ತೆ ಇದು ಬ್ಯಾಕ್ ಬೆಂಡ್ ಎಲ್ಲ ಅದೇ ಅದರಲ್ಲಿ. ಮತ್ತೆ ಹೇಗೆ ನೀವು ಗಾಡಿ ಓಡಿಸೋದೆಲ್ಲ ಯಾವ ಥರ ಕಲ್ತ್ರಿ ಅದ್ರ ಬಗ್ಗೆ ಜಾಸ್ತಿ ಕೇಳಿದ್ರು. ಫುಲ್ A to Z ಡೀಟೇಲ್ಸ್ ಕೇಳಿದ್ರು. ಸ್ಪೋರ್ಟ್ಸ್ ಬಗ್ಗೆ ಹೆಂಗೆ ಸೇರ್ಕೊಂಡ್ರಿ ಸ್ಪೋರ್ಟ್ಸು, ಮತ್ತು ಡ್ಯಾನ್ಸ್ ಬಗ್ಗೆ ಹೆಂಗೆ ಕಲ್ತ್ರಿ, ಎಲ್ಲಿ ಕಲ್ತ್ರಿ, ಮತ್ತು ಗಾಡಿ ಬಿಡೋದು ಅದೆಲ್ಲ ಹೆಂಗೆ ಕಲ್ತ್ರಿ, ಯಾವ ಥರ, ಮತ್ತು ಮನೆ ಬಗ್ಗೆ, ಪಪ್ಪನ ಬಗ್ಗೆ ಸಪ್ರೇಟು, ಎಲ್ಲ ಕೇಳ್ತಿದ್ರಾ, ಎಲ್ಲರ ಬಗ್ಗೆ ಸಪ್ರೇಟ್ ಆಕ್ಟಿಂಗ್ ಹೆಂಗ್ ಮಾಡಿದ್ರಿ? ಆಕ್ಟಿಂಗು ಗೂಗ್ಲಿ ಮೂವಿದು ಸಕ್ಕದಾಗಿ ಮಾಡಿದೆ. ಅದು ಮಿಸ್ ಆಯ್ತಾ? ಸಕ್ಕದಾಗಿ ಮಾಡಿದೆ. ಇನ್ನೊಂದು ಪುಷ್ಪದು 2 ಟೇಕ್ ತಗೊಂಡೆ. ಅಂದರೆ ಅರ್ಧದಿಂದಲೇ ಕಂಟಿನ್ಯೂ ಮಾಡಿ ಅಂದರು, ಗೊತ್ತಾಯ್ತಾ. ಆ ಥರ ಏನು ಹೇಳಿಲ್ಲ. ಮಿಸ್ ಆಗಿದ್ದು ಏನಂದರೆ ನನಗೆ ಒಂಥರ ಫುಲ್ ಲೈಟೆಲ್ಲ ಇದಾಗ್ತಿತ್ತಾ, ನೀರು ಕುಡ್ದೆ ಮಿಡ್ಲಲ್ಲಿ, ಫುಲ್ ಡ್ರೈ ಆಗಿತ್ತು ನನಗೆ. ಅದಕ್ಕೆ ಅಷ್ಟೇ ಸ್ವಲ್ಪ ಮಿಸ್ ಆಯಿತು. ಮಿಸ್ ಆದರೂ ಏನು ಅನ್ಸುತ್ತೆ ನೆಕ್ಸ್ಟ್ ರೌಂಡ್ ಇದೆ ಈಗ. ಅಂದರೆ ಗಾಯ್ಸ್ ಇನ್ನೊಂದು ಕಾಸ್ಟ್ಯೂಮಲ್ಲಿ ರೌಂಡ್ ಇದೆ, ನೋಡೋಣ. ಇವಾಗ ಈ ಡ್ರೆಸ್ ಇದಾಗಿದೆ, ಗೂಗ್ಲಿದು ಚೆನ್ನಾಗಿ ಹೇಳಿದಾರೆ ಅಂತೆ. ಅಂದರೆ ಗೂಗ್ಲಿದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆನ್ನೆ ಪ್ರಾಕ್ಟೀಸ್ ಮಾಡಿದ್ರು ಗಾಯ್ಸ್. ಪುಷ್ಪದು ಇಲ್ಲೇ ಬಂದು
ಸಡನ್ ಆಗಿ ಕೊಟ್ಟಿದ್ದವ್ರು ಸ್ಕ್ರಿಪ್ಟ್. ಸೊ ಮುನ್ನ ಜೊತೆ ಹೇಳ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಚೆನ್ನಾಗಿ ಜಾಸ್ತಿ ಹೇಳ್ತಿದ್ದೆ. ಅಲ್ಲಿ ಹೇಳಿಲ್ವಾ? ಅಲ್ಲಿ ಮಿಸ್ ಆಗ್ತಿತ್ತು ನನಗೆ. ಆದ್ರೆ ನಂದು ಮಾತ್ರ ಅಲ್ಲ, ಅವ್ರದ್ದು ಹಂಗೆ ಎಲ್ಲರದು ಆಗುತ್ತೆ. ಅದು ಅಂದ್ರೆ ಬ್ಲ್ಯಾಂಕ್ ಆಗ್ತಾರೆ ಅಲ್ಲಿ, ಲೈಕ್ ಆನ್ ದ ಸ್ಪಾಟ್ ಅಲ್ಲಿ ಕೊಟ್ರಲ್ವಾ ಗೈಸ್. ಅಂದ್ರೆ ಎಕ್ಸ್ಪೀರಿಯನ್ಸ್ ಏನು ಇರಲ್ಲ ಗೈಸ್ ಇವರಿಗೆ, ಸೊ ಅದಕ್ಕೋಸ್ಕರ ಆ ಥರ ಆಗುತ್ತೆ. ಅಂದರೆ ಫಸ್ಟ್ ಅಲ್ವಾ, ಅವರು ಅರ್ಥ ಮಾಡ್ಕೊತಾರೆ ಅದನ್ನು. ಅಂದರೆ ಎಲ್ಲರೂ ಭಯ ಪಡ್ಕೊಂಡಿರ್ತಾರೆ ಈ ರೌಂಡಿಗೆ ಅಂತ, ಅವ್ರಿಗೂ ಕೂಡ ಗೊತ್ತಿರುತ್ತೆ. ಸಣ್ಣನ್ ಖಂಡಿತವಾಗ್ಲೂ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನೋಡೋಣ ನೆಕ್ಸ್ಟ್ ರೌಂಡಿಗೆ ಇವಾಗ ಹೆಂಗೆ ರೆಡಿ ಆಗಿರ್ತಾರೆ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಯಾವ ಡ್ರೆಸ್ ಅಮ್ಮ? ಮಾಡರ್ನ್ ಡ್ರೆಸ್ ಅಂತೆ. ನೆಕ್ಸ್ಟ್ ಇವಾಗ ಮಾಡರ್ನ್ ಡ್ರೆಸ್ಸಿಗೆ ರೆಡಿ ಆಗಬೇಕು. ಬೇಗ ಹೋಗಿ, ಬೇಗ. 2 ಗಂಟೆ ಆಗಿದೆ, ಇನ್ನೂ ಏನೂ ತಿಂದಿಲ್ಲ. ಬೆಳಿಗ್ಗೆಯಿಂದ ಟಿಫಿನ್ ಇಲ್ಲ. ಅಲ್ಲಿದೆ ನೋಡಿ ಗಾಡಿಲಿ ತಗೊಂಡು ನೀವು ತಿನ್ನಿ. ನಾನು ತಿಂತೀನಿ ಗೈಸ್, ಇಬ್ರು ಕೂಡ ತಿಂದಿಲ್ಲ ಟಿಫನ್ನು ಕೂಡ. ಇವಾಗ ಹೋಗಿ ತಿನ್ಬೇಕಷ್ಟೇ. ಬನ್ನಿ ಹೋಗಿ ತಿಂದು ಮಾಡರ್ನ್ ಡ್ರೆಸ್ಸಿಗೆ ಚೇಂಜ್ ಮಾಡಿ ಸಣ್ಣನ ಕಳ್ಸೋಣ ಮತ್ತೆ ಈ ನೆಕ್ಸ್ಟ್ ರೌಂಡಿಗೆ. ಗೈಸ್ ಫೈನಲಿ ಸಣ್ಣ ಮಾಡರ್ನ್ ಡ್ರೆಸ್ಸಲ್ಲಿ ಬಂದಿದ್ದಾರೆ. ನೋಡಿ ಹೇಗಿದ್ದಾರೆ ಅಂತ ತೋರಿಸ್ತೀನಿ. ಇದಕ್ಕೆ ಫುಲ್ಲು ಔಟ್ಫಿಟ್ ತೋರಿಸ್ತೀನಿ. ಚೆನ್ನಾಗಿದೆ ಹೇಳಿ. ಯಾರು ಕೊಡ್ಸಿದ್ದು? ಯಾವಾಗ ತೆಗ್ದಿದ್ದು? 2020. ಏನಕ್ಕೆ ತೆಗ್ದಿದ್ದು? ಎಲ್ಲಿದ್ದಾಗ? ಮಂಗಳೂರಲ್ಲಿ ಇರ್ಬೇಕಾದ್ರೆ. ಅದೇ ಕಾಲೇಜಲ್ಲಿ ಹೋಗ್ತಿರ್ಬೇಕಾದ್ರೆ PG-ಲ ಗೈಸ್ ಅವಾಗ ತೆಗ್ದಿದ್ದು ಡ್ರೆಸ್ ಅಂತ. ನೋಡಿ ಗೈಸ್ ಅನ್ನು ಹೆಂಗಿದ್ದಾರೆ. ಇವಾಗ ಈ ಡ್ರೆಸ್ಸಲ್ಲಿ ಫೋಟೋ ಶೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ದಾರೆ ಅಷ್ಟೇ. ಅವರೇ ಅಂದರೆ ಟ್ರೆಡಿಷನಲ್ ಅಲ್ಲಿ ನೋಡ್ತಾರೆ, ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ತಾರೆ, ಎಲ್ಲ ಡ್ರೆಸ್ಸಲ್ಲಿ ನೋಡ್ತಾರೆ ಹೇಗೆ ಕಾಣಿಸ್ತಾರೆ ಅಂತ. ಸರಿ, ಕೂದಲು ನೋಡಿ ಬೇರೆ ಸ್ಟೈಲ್ ಕಟ್ತಾರೆ. ಚೆನ್ನಾಗಿದೆ. ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀರಾ? ಫೋಟೋ ಶೂಟಾ ಗೈಸ್? ಇವಾಗ ಡಿಫ್ರೆಂಟ್ ಸ್ಟೈಲಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಜೀ ಕನ್ನಡ ಅವರು. ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಿದ್ದಾರೆ ತೋರಿಸ್ತಾರೆ. ಗೈಸ್ ಇಲ್ಲಿ ಇವಾಗ ತಾನು ಫೋಟೋ ಶೂಟ್ ಮಾಡಿಸಿದ್ವಿ ನೋಡಿ. ಇವರೀಗ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ನಂದು ಮಾಡರ್ನ್ ಶೂಟ್ ಆಯಿತು, ಹಾಗೆ ಟ್ರೆಡಿಷನಲ್ ಶೂಟ್ ಆಗಿದೆ. ಇವಾಗ ನೆಕ್ಸ್ಟು ಇನ್ನೊಂದು ಚೂಡಿದಾರದಲ್ಲಿ ಶೂಟ್ ಇದೆ ಗೈಸ್. ಮುನ್ನು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಗೈಸ್. ಪಾಪ ಮುನ್ನು ಬೆಳಿಗ್ಗೆಯಿಂದ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆಯಿತು, ಚೆನ್ನಾಗಿತ್ತು. ನಾನು ತೋರ್ಸೋಕೆ ಹೇಳಿದೆ, ಸಕ್ಕದಾಗಿತ್ತು. ಚೆನ್ನಾಗಿತ್ತು, ನಾನು ನೋಡಿದೆ. ಏನಂದ್ರು ಆಮೇಲೆ ಅವರು? ಯಾರು? ಕ್ಯಾಮರಾಮನ್ ಏನು ಹೇಳಿಲ್ವಾ? ಏನು ಹೇಳಲ್ಲ ಅವರು ನಮಗೆ. ಗೈಸ್ ಫೈನಲಿ ಸಣ್ಣ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವಾಗ ಇನ್ನೇನು ಒಳಗಡೆ ಹೋಗ್ತಾರೆ. ಸೆಕೆಂಡ್ ರೌಂಡು, ಇನ್ನೊಂದು 3rd ರೌಂಡ್ ಇದೆಯಂತೆ. ಅದರಲ್ಲೂ ಕೂಡ ಅವರು ಡೈಲಾಗ್ ಹೇಳಬೇಕು. ಇನ್ನೂ ಹಂಗಂದ್ರೆ ಸಣ್ಣ ಬರೋದು ಸಂಜೆ 12 ಗಂಟೆ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಇಲ್ಲಿ ಇವಾಗ ಇದ್ರೊಳಗಡೆ ಹೋಗ್ಬೇಕು ಸಣ್ಣ ನೆಕ್ಸ್ಟ್ ರೌಂಡಿಗೆ. ಈಗ ಸಣ್ಣಗೆ ಆ ಕಾಸ್ಟ್ಯೂಮಲ್ಲಿ ಹೇಳ್ಬಿಟ್ಟು ಬಂದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳಮ್ಮ ಅಂತ ಅಂದರೆ ಆಗಲೇ ಡ್ರೆಸ್ ಚೇಂಜು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ಕಾಸ್ಟ್ಯೂಮು ಕಣ ಇದು. ಅದ್ರಲ್ಲಿ ಹೇಳ್ದಮ್ಮ ಚೆನ್ನಾಗಿ ಹೇಳ್ದ? ಪಕ್ಕನಾ? ಮಿಸ್ ಮಾಡಿಲ್ವಾ? ಮಿಸ್ ಮಾಡಿಲ್ಲ. ಪಕ್ಕನಾ? ಎಲ್ಲ ಹೇಳ್ದೆ ಕರೆಕ್ಟ್, ಪರ್ಫೆಕ್ಟ್. ಸೆಕೆಂಡ್ ರೌಂಡ್ ಅಲ್ಲಿ ಹೆಂಗೆ ಹೇಳಿದ್ದಾರೆ ಗೊತ್ತಾ? ಸಕ್ಕತ್ತಾಗಿ ಹೇಳಿದ್ದಾರೆ ಅಂತ ಎಲ್ಲರೂ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಚೆನ್ನಾಗಿ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ಇದಕ್ಕೆ ಹಾಕೊಳ್ಳೋಕೆ ತಂದೆ ಸ್ಯಾಂಡಲ್ ಕಟ್ ಆಗೋಯ್ತು. ಹೌದು, ಕಟ್ ಆಗೋಯ್ತು. ಏನಾಗಲ್ಲ, ಇದೇ ಇರ್ಲಿ ಬಿಡಮ್ಮ, ಏನಾಗಲ್ಲ. ಇದು ಏನು ಗೊತ್ತು, ಇದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ದೀರಾ. ಅದರಲ್ಲೂ ಚೆನ್ನಾಗಿದ್ದೀರಾ, ಇದರಲ್ಲೂ ಚೆನ್ನಾಗಿದ್ದೀರಾ. ಇಲ್ಲಿ ಹೇಳಿ, ಎಕ್ಸ್ಪೀರಿಯನ್ಸ್ ಹೇಳಿ. ಫುಲ್ ಲೈಟ್ ಕ್ಯಾಮ್ರಾ ಎಲ್ಲ ಇರುತ್ತೆ. ಸ್ಟೇಜ್ ಅಲ್ಲಿ ನಿಂತ್ಕೋಬೇಕು. ಅಲ್ಲ ಡೈಲಾಗ್ ಎಲ್ಲ ಸಖತ್ತಾಗಿ ಹೇಳಿದ್ದೀರಾ. ಡೈಲಾಗ್ ಹೇಳಿದೆ. ಏನು ಕೇಳಿಲ್ಲ, ಎನ್ಕ್ವೈರಿ ಮಾಡಿಲ್ವಾ? ಎನ್ಕ್ವೈರಿ ಮಾಡಿಲ್ಲ, ಅಷ್ಟೇ ಡೈಲಾಗ್ ಹೇಳಿ. ಎರಡು ಡೈಲಾಗ್ ಹೇಳಿದ್ದಾ? ಯಾವ್ದದು? ಆದಿತ್ಯ ಅಂತ ಆ ಡೈಲಾಗ್ ಒಂದು, ಇದೊಂದಾ? ಅದು ಇದು ಅಮರಂದಲ್ಲ ಮಾಡಿಲ್ವಾ? ಇವಾಗ ಅಮರಂದು ಗೈಸ್. ಇವಾಗ ಇನ್ನೊಂದು ಇದು ಪುಷ್ಪಂದು ಅದಾಗೋಯ್ತು, ಅದಾಯ್ತು. ನಂಗೆ ಇದು ಕಾಲಿಗೆ ಚುಚ್ಚಿಲ್ ನೋಡಿ ಹಿಂಗಾಗಿದೆ. ಸರಿ, ಬೇಗ ಹೋಗ್ಬಿಟ್ಟು ಬನ್ನಿ. ಇದು ಕಲಿಸಿ ಕಲಿಬೇಕಾ ಅಮರಂದ ಗೈಸ್? ಇವಾಗ ಇನ್ನೊಂದು ಡೈಲಾಗ್ ಕೊಟ್ಟಿದ್ದಾರೆ, ಅಮರನ್ ಮೂವಿ ಡೈಲಾಗು. ಸೊ ಬನ್ನಿ ನೋಡೋಣ ಹೆಂಗೆ ಪ್ರಾಕ್ಟೀಸ್ ಮಾಡಿ ಹೋಗಿ ಹೇಳಿ ಬರ್ತಾರೆ. ಫೈನಲಿ ಸಣ್ಣ ಕೂಡ ಇವಾಗ ಫೈನಲ್ ರೌಂಡ್ನ ಮುಗಿಸಿ ಬ್ಯಾಗು ಕೂಡ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಬಂದರು. ನಾವು ಕೂತಿದ್ವಿ ಪಾರ್ಕಲ್ಲಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ಆರೋಗ್ಯ. ಗೈಸ್ ಬಂದು ರಿವ್ಯೂ ಹೇಳಿ ಸಣ್ಣ ಹೇಗಿತ್ತು ಎಕ್ಸ್ಪೀರಿಯನ್ಸ್. ಅಂದರೆ ಹೋಗಿ ಫೋಟೋ ಶೂಟಿಗೆ ನಿಂತಿದ್ದಾರೆ ಗೈಸ್. ಎಲ್ಲರೂ ಫೋಟೋ ಹಿಡ್ಸ್ಕೊತಿದ್ದಾರೆ, ಮುಂದಿನ ಮಹಾನಟಿಗಳು. ಬನ್ನಿ ಇವಾಗ ಸಣ್ಣ ಬರ್ತಾರೆ, ಅವ್ರನ್ನ ಮಾತಾಡ್ಸೋಣ. ಹೆಂಗೆ ಹೇಳಿದ್ರಿ, ಬೇಗ ಹೇಳಿ. ಫೈನಲ್ ಏನು ಕಾಮಿಡಿ ಗೊತ್ತಾ? ಇದು ಅದು ಅಮರನ್ ಮೂವಿಯಲ್ಲಿ ಕಾಲ್ ಬರುತ್ತೆ, ಕಾಲ್ ಪಿಕ್ ಮಾಡಬೇಕಲ್ಲ. ನಾನು ಹಿಂಗೆ ಪಿಕ್ ಮಾಡಿದೆ, ಹಲೋ ಅಂತ. ಅದಕ್ಕೆ ಕಟ್ ಅಂದರು. ಯಾಕೆ ಎಲ್ಲರೂ ಈ ಥರನೇ ಹಲೋ ಅಂತೀರಾ? ರಿಯಲಿಸ್ಟಿಕ್ ಆಗಿ ಮಾಡಿ, ಬನ್ನಿ ನಾನು ಫೋನ್ ತಗೊಳ್ಳಿ ಅಂದರು ಡೈರೆಕ್ಟು. ಸರಿ ಸರ್ ಅಂದೆ. ಅಲ್ಲಿ ಕಟ್ ಅಂತ ಹೇಳಿದ್ರಲ್ಲ, ಈಗೇನು ಹೋಗಿ ಫೋನ್ ತೊಗೊಂಡೆ.
ಹಿಂಗೆ ತಗೊಂಡು ಮಾಡಿದ್ನಾ ಮಾಡಿ 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 ಲಾಸ್ಟ್ಗೆ ಅಳೋ ಸಿಗಿತ್ತಲ್ಲ ಫೋನ್ ಬಿಟ್ಬಿಟ್ಟೆ ಫುಲ್ ಅಳ್ತಾ ಇದ್ದೀನಿ ಕೆಳಗೆ ಬಿದ್ದು ನೆಲಕ್ಕೆ ಬಿದ್ದು ಅಳೋ ಥರ ಹಾಕಿ ಮಾಡ್ತಿದ್ದೀನಿ. ನನ್ನ ಪ್ರಕಾರ ನೆಕ್ಸ್ಟ್ ಯಾರೆಲ್ಲ ಹೋಗ್ತಾರೆ ಅವರಿಗೆ ಡೈರೆಕ್ಟ್ ಫೋನ್ ಕೊಡಲ್ಲ ಅನ್ಸುತ್ತೆ. ನನ್ನ ಕೆಳಗೆ ಪಟಕ್ಕ ಬೀಳ್ಸ್ಬಿಟ್ಟೆ. ಬೀಳ್ಸ್ಬಿಟ್ಟೆ ಅಂದ್ರೆ ಆಕ್ಟಲ್ಲೇ ಬೀಳ್ಸ್ಬಿಟ್ಟೆ. ಆಮೇಲೆ ಏನಾಯ್ತು, ಇಷ್ಟ ಆಯ್ತು ಎಲ್ಲರಿಗೂ ಅನ್ಸುತ್ತಾ? ಅದೇ ಎಷ್ಟು ವೈಡ್ ಆಂಗಲ್ ಅದಂಗಲ್ಲ ಅಂತೆಲ್ಲ ಹೇಳಿದ್ರು ಅಷ್ಟೇ, ಏನಿಲ್ಲ. ಫುಲ್ ಲೇಟ್ ಆಯಿತು. ಇನ್ನು ಫಸ್ಟ್ ರೌಂಡಿಂದ ಮಾಡೋರಿದ್ದಾರೆ, ಸಾರಿ ಹಾಕೋದಿದೆ ನೆಕ್ಸ್ಟ್ ಅವರಿಗೆ, ಮೋಲ್ಡನ್ ಡ್ರೆಸ್ ಅಲ್ಲಿ ಇನ್ನೂ. ಸೊ ಅದಕ್ಕೆ ಬೇಗ ಬೇಗ ಒಬ್ರದ್ದು ಮಾಡಿ ಬೇಗ ಬೇಗ ಮುಗಿಸಿದೆ. ಗೈಸ್ ನೋಡಿದ್ರಲ್ಲ ಗೈಸ್, ಥರ್ಡ್ ರೌಂಡ್ ಯಾವಾಗಿತ್ತು ಎಕ್ಸ್ಪೀರಿಯನ್ಸ್ ಸಣ್ಣಗೆ ಅಂತ. ಸೊ ನೀವು ಕೂಡ ನೆಕ್ಸ್ಟ್ ಎಲ್ಲಾದರೂ ಆಡಿಷನ್ ಕೊಡೋಕೆ ಹೋದರೆ ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವ್ಲಾಗ್ನ ಮಾಡಿದ್ದು. ಸೊ ನಿಮಗೂ ತುಂಬಾ ಯೂಸ್ ಇರುತ್ತೆ. ಮಿಸ್ ಮಾಡದೆ ನೀವು ಕೂಡ ಪ್ರಿಪೇರ್ ಆಗಿ ಆಡಿಷನ್ ಅಟೆಂಡ್ ಮಾಡಿ. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಏನಕ್ಕಂದರೆ ನಿಮ್ಮ ಟ್ಯಾಲೆಂಟ್ ಅಲ್ವಾ ಅದು. ಸೊ ಅದಕ್ಕೋಸ್ಕರ ಮಿಸ್ ಮಾಡದೆ ಕೊನೆವರೆಗೂ ಈ ವ್ಲಾಗ್ನ ವಾಚ್ ಮಾಡಿದ್ದೀರಾ. ಸಣ್ಣಗೆ ಹೀಗೆ ಸಪೋರ್ಟ್ ಮಾಡಿ ಸಣ್ಣ ಮಹಾನಟಿಗೆ ಖಂಡಿತವಾಗ್ಲೂ ಸೆಲೆಕ್ಟ್ ಆಗ್ತಾರೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಥರ್ಡ್ ರೌಂಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅವರೇ ಕಾಲ್ ಮಾಡ್ತಾರೆ, ನೋಡೋಣ ಏನಂತಾರೆ ಅಂತ. ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಆಲ್ ದಿ ಬೆಸ್ಟ್ ಗಾಯ್ಸ್. ನೀವು ಕೂಡ ಎಲ್ಲ ಆಡಿಷನ್ನ ಅಟೆಂಡ್ ಮಾಡಿ ನಿಮ್ಮ ಟ್ಯಾಲೆಂಟ್ನು ಕೂಡ ತೋರಿಸ್ಕೊಳ್ಳಿ.